ಅವನ್ನೆಲ್ಲ ಬೇಲ್ ಮೇಲೆ ಬಿಡ್ಲಿಕ್ಕೆ ಹೋಗ್ಬಾರ್ದು, ನಾವು ಫುಲ್ ಪರ್ಮನೆಂಟಾಗಿ ಅಲ್ಲಿ ಇಟ್ಬಿಡ್ಬೇಕು ಮೇಡಮ್. ದರ್ಶನ್ ಅಭಿಮಾನಿಗಳು ನೀವು ನಿಮ್ಮ ಕೆಲಸ ಬಿಟ್ಟು ಫಿಲಮ್ ನೋಡೋದು ಖಂಡಿತ ಸರಿಯಲ್ಲ. ನಿಮ್ಮ ಕೂಲಿ ದುಡ್ಡಲ್ಲಿ ಹಾಕಿ ಫಿಲ್ಮ್ ನೋಡೋದು ನಿಮಗೆ ಬಿಟ್ಟದ್ದು. ಮೇಡಮ್ ಅಂಧ ಅಭಿಮಾನಿಗಳು ಅವರಿಗೆ ಫಸ್ಟ್ ಅವ್ರ ಫ್ಯಾಮಿಲಿ ನೋಡ್ಕೊಳೋದು ಬಿಟ್ಬಿಟ್ಟು ಪೀಳ್ಮುಂಡ ಮಕ್ಕಳಿಗೆ ಇವರೆಲ್ಲ ಅದೇನೋ ಅವ್ರು ಹಿಂಗಿದ್ರು ಮೇಡಮ್. ರಾಜ್ಕುಮಾರನ್ನು ಅವ್ರ ಎಡಗಾಲ್ಗೂ ಇಲ್ಲ, ಇವರೆಲ್ಲ ಕಾಲ್ದುಳ್ಗೂ ಇಲ್ಲ. ಈ ಥರ ಕಂತ್ರಿ ಕೆಲಸ ಮಾಡಿ ಇಂಡಸ್ಟ್ರಿನೇ ಹಾಳಾಯಿತು ಒಂದು ಲೆಕ್ಕಾಚಾರದಲ್ಲಿ. ಇವ್ರುಗಳಿಂದ ಸ್ಟೇಟ್ಮೆಂಟ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಈವನ್ ಶಿವರಾಜ್ ಕುಮಾರೇ ಆಗಲಿ, ಸುದೀಪೇ ಆಗಲಿ, ಯಾರೋ ಒಬ್ಬರು ಮಾತಾಡೋಕ್ಕೆ ಕೆಪಾಸಿಟಿ ಇಲ್ಲ ಮೇಡಮ್. ಎಲ್ಲ ಭಯಪಟ್ಟು ಸಾಯ್ತಾರೆ. ವಿನೋದ್ ಪ್ರಭಾಕರ್, ಅವ್ನು ಯಾರೋ ಇನ್ನೊಬ್ಬ ತನ್ವೀರ್, ಅವರೆಲ್ಲ ಹೋಯ್ತಾರಲ್ಲ ನೋಡ್ಕೆ. ಫಸ್ಟ್ ಅವ್ರಿಗೆ ಅದೇ ಹೇಳಿ, ಅವ್ರಿಗೆ ತಲೆ ಇಲ್ಲ ಹೇಳ್ಬೇಕು ಅಂದರೆ. ನಾಳೆ ದರ್ಶನ್ ಅವರ ಬೇಲ್ ನಿರ್ಧಾರ ಆಗುತ್ತೆ, ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ, ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ದರ್ಶನ್ ತಪ್ಪು ಮಾಡಿಲ್ಲ ಅಂದರೆ ಅವನಿಗೆ ಬೇಲ್ ಸಿಕ್ಕಲಿ, ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ. ಕೋರ್ಟ್ಗಳು ಅವರ ಕೆಲಸ ಸ್ವಲ್ಪ ಬೇಗ ಮಾಡಿ ಇಂಥ ಕೆಲಸಗಳಲ್ಲೆಲ್ಲ VIP, ಈಗ VVIP ಅಂತ ಇರುವ ಆ್ಯಕ್ಟರ್ಸ್ಗಳನ್ನೆಲ್ಲ ಬೇಗ ಶಿಕ್ಷೆ ಅಥವಾ ರಿಲೀಸ್ ಎರಡರಲ್ಲಿ ಒಂದು ಮಾಡಲಿ ಅಂತ ಅನಿಸುತ್ತೆ. ದರ್ಶನ್ ಅವರ ಇವತ್ತಿನ ಈ ಪರಿಸ್ಥಿತಿಗೆ ಯಾರು ಮತ್ತೆ ಏನ್ ಕಾರಣ ಅಂತ? ಅದು ಒಂದು ಅವ್ರಿಗೆ ಅದು ಅವರ ವೈಯಕ್ತಿಕ ಇದು ಹೇಗಿರಬೇಕು. ಆ್ಯಕ್ಟರ್ ಅಂತ ಅಂದಾಗ 100 ಜನ, ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ. ಅವರನ್ನು ಹೇಗೆ ಮುಂದೆ ತರಬೇಕು? ಪಾಪ ಒಂದು 10 ರೂಪಾಯೋ ಕೂಲಿ ಮಾಡಿಕೊಂಡು ಫಿಲಮ್ ನೋಡ್ತಾರೆ. ಅವ್ರಿಗೆ ಏನು ಆದರ್ಶವಾಗಿರಬೇಕು ಅಂತ ದರ್ಶನ್ ತಿಳ್ಕೊಂಡ್ರೆ ಅವನಿಗೆ ನಮ್ಮ ಕಣ್ಣೆದುರೇ ಇದು ಆದರ್ಶವಾಗಿರುವ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೇಗಿರ್ತಾರೆ ಅದೇ ಥರ ಇವರ ಅಭಿಮಾನಿಗಳು ಇರುವ ಥರ ಇವನು ಮನಸ್ಸು ಮಾಡಿದರೆ ನಮ್ಮ ದೇಶಕ್ಕೆ ಒಳ್ಳೆ ಆಗುತ್ತೆ, ರಾಜ್ಯಕ್ಕೆ ಒಳ್ಳೇದಾಗುತ್ತೆ, ಕನ್ನಡಕ್ಕೆ ಒಳ್ಳೇದಾಗುತ್ತೆ. ದರ್ಶನ್ನ ನೋಡಕ್ಕೆ ದರ್ಶನ್ ಅವರ ಅಭಿಮಾನಿಗಳು ಎಲ್ಲೆಲ್ಲಿಂದನೋ ಬರ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಅವರ ತಾಯಿ ಮತ್ತೆ ತಮ್ಮ 20 ದಿನಗಳ ನಂತರ ಅವರನ್ನ ಭೇಟಿಯಾಗಕ್ಕೆ ಬರ್ತಾರೆ. ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಅದು ತಾಯಿ ಮತ್ತು ಅವ್ರ ತಮ್ಮನ ನಿರ್ಧಾರ ಅಷ್ಟೇ. ಯಾಕಂದರೆ ಅವ್ರಿಗೆ ಅವ್ರದ್ದು ಪರ್ಸನಲ್ ಏನಿದೆಯೋ ನಮ್ಗೆ ಗೊತ್ತಿಲ್ಲ. ಆದರೆ ದರ್ಶನ್ ತಪ್ಪು ಮಾಡಿಲ್ಲ ಅಂದರೆ ಬೇಗ ರಿಲೀಸ್ ಆಗಬೇಕು. ನನ್ನ ಆಸೆ ಅಷ್ಟೇ. ಕೋರ್ಟ್ಗಳು ತಮ್ಮ ಕೆಲಸ ಇನ್ನೂ ಬೇಗ ಮಾಡಬೇಕು. ಅವರು 5 ಗಂಟೆಗೆ ಕೋರ್ಟ್ ಹಾಕ್ಕೊಂಡು ಹೋಗೋದು, 10-10:30 ಬರೋದು, 11 ಗಂಟೆ ಬರೋದು, ಇಂಥದ್ದೆಲ್ಲ ಮಾಡೋದು ನಿಲ್ಲಬೇಕು. ಜಸ್ಟಿಸ್ಗಳು ಸ್ವಲ್ಪ ನರೇಂದ್ರ ಮೋದಿಯನ್ನು ಆದರ್ಶವಾಗಿ ಇಟ್ಟುಕೊಂಡು ಕೆಲಸ ಮಾಡಿದರೆ ಒಳ್ಳೇದು ನಮ್ಮ ದೇಶಕ್ಕೆ. ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ದರ್ಶನ್ ಅಭಿಮಾನಿಗಳು ನೀವು ನಿಮ್ಮ ಕೆಲಸ ಬಿಟ್ಟು ಫಿಲಮ್ ನೋಡೋದು ಖಂಡಿತ ಸರಿಯಲ್ಲ. ನಿಮ್ಮ ಕೂಲಿ ದುಡ್ಡಲ್ಲಿ ಹಾಕಿ ಫಿಲ್ಮ್ ನೋಡೋದು ನಿಮಗೆ ಬಿಟ್ಟದ್ದು. ಆದರೆ ಭಾರತದಲ್ಲಿ ಪ್ರತಿಯ ದುಡಿಯುವ ವ್ಯಕ್ತಿಗೂ ಸಂಪಾದನೆಗೆ ಅವಕಾಶಗಳಿದೆ. ನೀವು ನೇರವಾಗಿ ದುಡಿರಿ. ಈ ಕರ್ನಾಟಕ ಗೌರ್ಮೆಂಟ್ನ ಸಾರಾಯಿ ದುಡ್ಡಿಗೆ ಬಲಿಯಾಗಬೇಡಿ, ಸಾರಾಯಿ ಜಾಸ್ತಿ ಕುಡಿಬೇಡಿ, ಕೆಲಸ ಮಾಡಿ. ಬಿಡುವಿದ್ರೆ ಮಾತ್ರ ಫಿಲಮ್ ನೋಡಿ, ಇಲ್ಲಾಂದರೆ ನಿಮಗೆ ನೀವೇ ಆದರ್ಶ. ಎಲ್ಲ ಅಭಿಮಾನಿಗಳಿಗೂ ಒಂದು ಗುರಿ ಇರುತ್ತೆ. ಅದನ್ನು ಬಿಟ್ಟು ನೀವು ಅವರ ಹಿಂದೆ ಅಭಿಮಾನಿ, ಇವರ ಅಭಿಮಾನಿ ಅಂತ ಮಾಡಬೇಡಿ. ನಿಮಗೆ ಅಭಿಮಾನಿ ಮಾಡಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ. ನೀವು ನರೇಂದ್ರ ಮೋದಿಯನ್ನೇ ಅಭಿಮಾನಿಯಾಗಿ ತಿಳ್ಕೊಳ್ಳಿ. ಯಾಕಂದರೆ 16 ಗಂಟೆ ಕೆಲಸ ಮಾಡಿ ಉಪವಾಸ ಎಲ್ಲ ಮಾಡಿಕೊಂಡು ದೇಶದ ಬಗ್ಗೆನ ಆಲೋಚನೆ ಮಾಡ್ಕೊಂಡಿರುವವರು ನಮ್ಗೆ ಆದರ್ಶವಾಗಬೇಕು ವಿನಃ 1 ಕೋಟಿ 2 ಕೋಟಿ ಕಾರ್ ತಗೊಂಡವರು ಅಲ್ಲ. ಅವನ್ನೆಲ್ಲ ಬೇಲ್ ಮೇಲೆ ಬಿಡ್ಲಿಕ್ಕೆ ಹೋಗ್ಬಾರ್ದು, ನಾವು ಫುಲ್ ಪರ್ಮನೆಂಟಾಗಿ ಅಲ್ಲಿ ಇಟ್ಬಿಡ್ಬೇಕು ಮೇಡಮ್. ಯಾಕೆ ಅಂತ? ಈ ಥರ ಅಮಾಯಕರನ್ನೆಲ್ಲ ಚಿತ್ರಹಿಂಸೆ ಕೊಟ್ಟು ಎಷ್ಟು ಮಟ್ಟಿಗೆ ಸರಿ ಅದು? ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಎಷ್ಟು ಅದು ಅವ್ನಿಗಿರೋ ಪವರಲ್ಲಿ, ಅವ್ನಿಗಿರೋ ಇದರಲ್ಲಿ ಯಾರಿಗಾನ ಹೇಳ್ಬಿಟ್ಟು ಏನೋ ಬೇಕಾದ್ರೆ ಮಾಡಿಸ್ಬೋದಾಯಿತು. ಅವನೇ ಖುದ್ದು ನಿಂತ್ಕೊಂಡು ಇವೆಲ್ಲ ಮಾಡಿದ್ದು ಭಾರಿ ತಪ್ಪು. ಮಾನವೀಯತೆ ಅನ್ನೋದೇ ಇಲ್ಲ. ಅಂದರೆ ಅಷ್ಟು ಚಿತ್ರಹಿಂಸೆ ಕೊಟ್ಟು ಸಾಯಿಸಿದ್ದಾರೆ. ಅವ್ನ ಮನುಷ್ಯನೇ ಅಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಅಂಥವ್ರನ್ನೆಲ್ಲ ಅವಾಗ ಆಚೆನೇ ಬಿಡಬಾರ್ದು. ಅವ್ರನ್ನೆಲ್ಲ ಹ್ಯಾಂಗ್ ಮಾಡಬೇಕು ಅಂತ ನಾನು ತಿಳಿದ ಮಟ್ಟಿಗೆ. ದರ್ಶನ್ ಅವರ ಇವತ್ತಿನ ಪರಿಸ್ಥಿತಿಗೆ ಯಾರು ಮತ್ತೆ ಏನು ಕಾರಣ? ಅವ್ನ ದುರಾಂಕರನೇ ಅವ್ನ ಕಾರಣ ಮೇಡಮ್ ಅಷ್ಟೇ. ಅದೇ ನಾನು ಅನ್ನೋದು ದುಡ್ಡು ಬಂತಲ್ಲ ಮೇಡಮ್, ತಲೆಗೆತ್ತಿತ್ತು, ಅದಕ್ಕೇ ಹಿಂಗಾಗಿರೋದು ಅಷ್ಟೇ, ಬೇರೆ ಏನೂ ಇಲ್ಲ. ತಗ್ಗಿ ಬಗ್ಗಿ ನಡೆದಿದ್ರೆ ರಾಜ್ಕುಮಾರ್ ಅಂತ ಇದ್ದಾರೆ, ಅವರೆಲ್ಲ ಅವ್ರ ಎಡಗಾಲ್ಗೂ ಇಲ್ಲ. ಇವರೆಲ್ಲ ಅವ್ರು ಹಿಂಗಿದ್ರು ಮೇಡಮ್. ರಾಜ್ಕುಮಾರನ್ನು ಅವ್ರ ಎಡಗಾಲ್ಗೂ ಇಲ್ಲ, ಇವರೆಲ್ಲ ಕಾಲ್ದುಳ್ಗೂ ಇಲ್ಲ. ಅಂಥವ್ರೆ ಕನ್ನಡ ಫಿಲಿಮ್ ಇಂಡಸ್ಟ್ರಿ. ಅಂಥವರೆಲ್ಲ ನರಸಿಂಹರಾಜು, ಬಾಲಕೃಷ್ಣ ಅವರೆಲ್ಲ ಬೆಳೆಸಿರೋ ಕನ್ನಡ ಇಂಡಸ್ಟ್ರಿನ ಇವನು ಈ ಥರ ಕಂತ್ರಿ ಕೆಲಸ ಮಾಡಿ ಇಂಡಸ್ಟ್ರಿನೇ ಹಾಳಾಯಿತು ಒಂದು ಲೆಕ್ಕಾಚಾರದಲ್ಲಿ ಇವ್ರುಗಳಿಂದ. ಆಮೇಲೆ ಇನ್ನೊಂದೇನೆಂದರೆ ಮೇಡಮ್, ಯಾರು ಕನ್ನಡ ಫಿಲಿಮ್ ಆ್ಯಕ್ಟರ್ಸು ಒಂದು ಸ್ಟೇಟ್ಮೆಂಟ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ. ಈವನ್ ಶಿವರಾಜ್ ಕುಮಾರೇ ಆಗಲಿ, ಸುದೀಪೇ ಆಗಲಿ, ಯಾರೋ ಒಬ್ಬರು ಮಾತಾಡೋಕ್ಕೆ ಕೆಪಾಸಿಟಿ ಇಲ್ಲ ಮೇಡಮ್. ಎಲ್ಲ ಭಯಪಟ್ಟು ಸಾಯ್ತಾರೆ. ಯಾವತ್ತಿದ್ರೂ ತಪ್ಪೇ ಅಲ್ವ ಮೇಡಮ್. ಯಾರು ಮಾಡಿದ್ರು ತಪ್ಪೇ ಅಲ್ವಾ? ಇವ್ನು ಮಾಡಿರೋದಂತೂ ಮಾನವೀಯತೆಯೇ ಇಲ್ಲ. ಅಷ್ಟು ಕ್ರೂರವಾಗಿ ಸಾಯಿಸಿದ್ದಾರೆ. ಆ ದುಂಡು ಪಳೆಯ ಗ್ಯಾಂಗು ಸಾಯಿಸಿಲ್ಲ, ಮತ್ತು ಉಗ್ರಗಾಮಿಗಳು ಸಾಯಿಸಿಲ್ಲ. ಆ ಥರ ನನ್ನ ಮಕ್ಕಳು ಈ ಥರ ಸಾಯಿಸಿದ್ದಾರೆ. ಇಂಥವ್ರನ್ನೆಲ್ಲ ಹ್ಯಾಂಗ್ ಮಾಡಿ ಸಾಯಿಸ್ಬೇಕು ನಾನು ತಿಳಿದ್ಬಿಟ್ಟೆ ಮೇಡಮ್.
ದರ್ಶನ್ ಅವ್ರನ್ನ ನೋಡಕ್ಕೆ ಪರಪ್ಪನ ಅಗ್ರಹಾರಕ್ಕೆ ಎಲ್ಲೆಲ್ಲಿಂದನೋ ಅಭಿಮಾನಿಗಳು ಬರ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅಂಧ ಅಭಿಮಾನಿಗಳು ಅವರಿಗೆ ಫಸ್ಟ್ ಅವ್ರ ಫ್ಯಾಮಿಲಿ ನೋಡ್ಕೊಳೋದು ಬಿಟ್ಬಿಟ್ಟು ಪೀಳ್ಮುಂಡ ಮಕ್ಕಳಿಗೆ ಇವರೆಲ್ಲ ಅದೇನೋ ಅವ್ರ ಅಪ್ಪ ಅವರಮ್ಮನ ನೋಡಿ ಯೋಗ್ಯತೆ ಇಲ್ಲ ಸಾಕಾಗೋದಕ್ಕೆ ಆಚೆ ಕಡೆ ಬಂದು ಮಾಡ್ತಾರೆ. ಇವರೆಲ್ಲ ಅದೇನು ಅಭಿಮಾನಿಗಳು ದೇವರನ್ನ ಈ ಥರ ಅಂಧ ಅಭಿಮಾನಿಗಳು ನನ್ನ ಲೈಫಲ್ಲೂ ನೋಡಿಲ್ಲ. ವೇಸ್ಟ್ಗಳು ಮೇಡಮ್ ಇವರೆಲ್ಲ. ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದೆ. ದರ್ಶನ್ ಅವರಿಗೆ ಏನು ಅಗ್ರಹಾರದಲ್ಲಿ 6106 ಅಂತ ಕೈದಿ ನಂಬರ್ ಕೊಟ್ಟಿದ್ದಾರಲ್ವಾ, ಅದನ್ನು ಕಾರ್ಗಳಲ್ಲಿ, ಬೈಕಲ್ಲಿ ಮತ್ತು ಟ್ಯಾಟೋ ಹಾಕ್ಸೋದ್ರ ಮೂಲಕ ವೈರಲ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಮೇಡಮ್ ಅದನ್ನೇ ಹೇಳಿದ್ದು, ಫಸ್ಟು ಅವ್ರ ಮನೆಯವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಈ ಅಭಿಮಾನ ಅನ್ನೋದು ಮನಸ್ಸಲ್ಲಿ ಇರಬೇಕು ಮೇಡಮ್, ಆಚೆ ಕಡೆ ತೋರಿಸ್ಕೊಳೋದಲ್ಲ. ಆ್ಯಕ್ಚುಲಿ ಅಭಿಮಾನ ಇದ್ದರೆ, ಅಂಥ ಒಳ್ಳೆ ಅಭಿಮಾನ ಇದ್ದರೆ ಯಾರನ್ನ ಅದನ್ನ ಮಾಡಿಸೋ ಬದಲು ಯಾರಿಗನ್ನ ಬಡವ್ರಿಗೆ ಸಹಾಯ ಮಾಡಲಿ ಬಿಡಿ, ಅದು ಅಭಿಮಾನ ಅನ್ನೋದು. ಈ ಥರ ಅಂಧ ಅಭಿಮಾನ ಇನ್ನೊಬ್ರಿಗೆ ಮತ್ತೊಬ್ರಿಗೆ ತೊಂದರೆ ಕೊಟ್ಬಿಟ್ಟು ಇದು ತೋರಿಸ್ಕೊತಾರಲ್ಲ, ದೇ ಆರ್ ಶೋಯಿಂಗ್ ಆಫ್. ಆ್ಯಕ್ಚುಲಿ ದೇ ಫ್ಲೆಂಟಿಂಗ್ ದೇ ಆ್ಯಟಿಟ್ಯೂಡ್ ಅಷ್ಟೇ, ಇನ್ನು ಬೇರೆ ಏನೂ ಇಲ್ಲ ಅಲ್ಲಿ. ಆ್ಯಟಿಟ್ಯೂಡ್ ತೋರಿಸ್ತಾವ್ರೆ ಅಷ್ಟೇ. ಅದೇ ಇದು ತಕ್ಷಣಕ್ಕೆ ನಾನು ತಿಳಿದ ಮಟ್ಟಿಗೆ ಈ ಜನ್ರೇಷನ್ಗೆ ಶೋಭೆ ಅಲ್ಲ ಅನಿಸುತ್ತೆ ಮೇಡಮ್, ನಾನು ತಿಳಿದ ಮಟ್ಟಿಗೆ. ಇನ್ನೊಂದು, ದರ್ಶನ್ ಅವ್ರನ್ನ ನೋಡೋಕ್ಕೆ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ ಮತ್ತು ಅವರು ಬೇಲ್ ಸಿಗಲಿ ಅಂತಲೂ ವೆಯ್ಟ್ ಮಾಡ್ತಾ ಇದ್ದಾರೆ. ಇದರ ನಡುವೆ ಅವರ ತಾಯಿ ಆಗಿರ್ಬೋದು ಅಥವಾ ಅವ್ರ ತಮ್ಮ ಆಗಿರ್ಬೋದು, ದರ್ಶನ್ ಅವರ ಈ ಕೇಸ್ ಆದ್ರ ಮೇಲೆ 20 ದಿನದ ಬಳಿಕ ಅವ್ರನ್ನ ನೋಡೋಕ್ಕೆ ಬಂದಿದ್ದಾರೆ. ಅದ್ರ ಬಗ್ಗೆ ಮೇಡಮ್ ಇಂಥವಲ್ಲಿ ತಾಯಿನೇ ಅಲ್ಲ ಮೇಡಮ್, ಎತ್ಕರಳು ಬಿಡುತ್ತಾ? ಅವ್ನು ಎಷ್ಟೇ ತಪ್ಪು ಮಾಡಿದ್ರೆ, ಯಾರೇ ಮಾಡಿದ್ರು ಹೆಂಡ್ತಿನೂ ಅಷ್ಟೇ, ಎಲ್ಲ ಯಾರೂ ಬಿಡಲ್ಲ. ಅದು ಅವ್ರ ಮನಸ್ಸಿಗೆ ಯಾವತ್ತಿದ್ರೂ ಇದ್ದೇ ಇರ್ತದೆ, ಮಗ ಅನ್ನೋದು ಇದ್ದೇ ಇರ್ತದೆ. ಅವನು ಎಂಥ ಕಟುಕನೇ ಆಗಲಿ, ಅಮ್ಮ ಅನ್ನೋದು ಇದ್ದೇ ಇರ್ತದೆ. ಏನೂ ಮಾಡೋಕ್ಕಾಗಲ್ಲ. ತಾಯಿ ಅಪ್ಪ ಅದು ಹೇಳ್ತಾರಲ್ಲ, ಅಮ್ಮ ಮಗನ ಪ್ರೀತಿಯಲ್ಲಿ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅದರಲ್ಲೇನು ತಪ್ಪೇನಿಲ್ಲ. ಇನ್ನು ಬೇರೆಯವರೆಲ್ಲ ಹೋಗೋದಲ್ಲೇ ಭಾರಿ ಮೂರ್ಖತನ ಅದು ನಾನು ತಿಳಿದ ಮಟ್ಟಿಗೆ. ಈ ಹೋಗ್ತಾರಲ್ಲ ಅವ್ನು ಫಿಲಿಮ್ ಆ್ಯಕ್ಟ್ರುಗಳೆಲ್ಲ, ಸೈಡ್ ಆ್ಯಕ್ಟ್ರುಗಳು, ಅವ್ರ ಗ್ಯಾಂಗ್ ಇತ್ತಲ್ಲ, ಅಸೋಸಿಯೇಟ್ಸು, ಅವರು ಇವನು ವಿನೋದ್ ಪ್ರಭಾಕರು, ಅವ್ನು ಯಾರೋ ಇನ್ನೊಬ್ಬ ತನ್ವೀರು, ಅವರೆಲ್ಲ ಹೋಗ್ತಾರಲ್ಲ ನೋಡಕ್ಕೆ. ಫಸ್ಟ್ ಅವ್ರಿಗೆ ಅದೇ ಹೇಳಿ, ಅವ್ರಿಗೆ ತಲೆ ಇಲ್ಲ ಹೇಳಬೇಕು ಅಂದರೆ. ಬೀಟ್ ಪ್ಲಸ್ ಕರ್ನಾಟಕ.